ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಇವತ್ತೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಜೆ 5 ಗಂಟೆ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. ಅಂತಿಮ ಪರಿಶೀಲನೆಯನ್ನ ಪಶ್ಚಿಮ ವಿಭಾಗದ ಡಿಸಿಪಿ ನಡೆಸ್ತಾ ಇದ್ದಾರೆ. ಚಾರ್ಜ್ ಶೀಟ್ ಪರಿಶೀಲನೆಯನ್ನ ಡಿಸಿಪಿ ಗಿರೀಶ್ ಅವರು ನಡೆಸೋರಿದ್ದಾರೆ. ಪರಿಶೀಲನೆಯ ಬಳಿಕ ಚಾರ್ಜ್ ಶೀಟ್ಗೆ ನಂಬರಿಂಗ್ ಮಾಡುವಂತ ಕಾರ್ಯ ನಡೆಯುತ್ತೆ. ಬಳಿಕ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಗೆ ಆ ಚಾರ್ಜ್ ಶೀಟ್ ಅನ್ನ ಹಸ್ತಾಂತರಿಸಲಾಗುತ್ತೆ. 4800 ಪುಟಗಳ ಚಾರ್ಜ್ ಶೀಟ್ ಅಂತ ಅಂದ್ರೆ ನೀವು ಇಲ್ಲಿ ಯೋಚನೆ ಮಾಡಬಹುದು ಹೇಗೆ ಡೀಟೇಲ್ಡ್ ಆಗಿ ಇಲ್ಲಿ ಈ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಲಾಗಿದೆ ಅಂತ. ಈ ರೀತಿಯಾದ ಕೊಲೆ ಪ್ರಕರಣಗಳಲ್ಲಿ ಈ ಮಟ್ಟಿಗಿನ ಇಷ್ಟು ಪುಟಗಳ ಚಾರ್ಜ್ ಶೀಟ್ ಅನ್ನುವಂಥದ್ದು ಬಹಳ ರೇರ್ ಕೇಸಸ್ ಅಂತಾರೆ ಬಹಳಷ್ಟು ಮಂದಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸಿದಂಥ ಸಂದರ್ಭದಲ್ಲಿ. ಸೊ 4800 ಪುಟಗಳ ಚಾರ್ಜ್ ಶೀಟ್ ಅಂತ ಅಂದ್ರೆ ಇದು ಬಹಳ ಇನ್ ಡೀಟೇಲ್ ಆಗಿ ಇರುವಂತ ಒಂದು ಚಾರ್ಜ್ ಶೀಟ್. ಆ ಚಾರ್ಜ್ ಶೀಟ್ ಅನ್ನ 20 ಸೆಟ್ ಈಗ ಪ್ರಿಂಟ್ ತೆಗೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 20 ಸೆಟ್ ಪ್ರಿಂಟ್ ಅನ್ನ ತೆಗೆಯುತ್ತೆ ತನಿಖಾ ತಂಡ. 17 ಆರೋಪಿಗಳ ಪರ ವಕೀಲರಿಗೆ ಒಂದೊಂದು ಪ್ರತಿಯನ್ನ ಕೊಡ್ತಾರೆ. ನಿಯಮದ ಪ್ರಕಾರವಾಗಿ, ಪ್ರಕ್ರಿಯೆಗಳ ಪ್ರಕಾರವಾಗಿ ಒಂದು ಚಾರ್ಜ್ ಶೀಟ್ನ ಕಾಪಿಯನ್ನ ಕೋರ್ಟ್ಗೆ ಸಲ್ಲಿಸಲಾಗುತ್ತೆ. ಇನ್ನೊಂದು ಕಾಪಿ ಅದು ತನಿಖಾಧಿಕಾರಿಗಳ ಬಳಿನೇ ಇರುತ್ತೆ. ಒಂದು ಕಾಪಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ 20 ಸೆಟ್ ಈ ಚಾರ್ಜ್ ಶೀಟ್ ಅನ್ನ ಪ್ರಿಂಟ್ ತೆಗೆಯಲಾಗುತ್ತೆ, ಫೋಟೋ ಕಾಪಿಯನ್ನು ತೆಗೆಯಲಾಗುತ್ತೆ ಅಥವಾ ಜೆರಾಕ್ಸ್ ಮಾಡಿಸಲಾಗುತ್ತೆ. ಅದಾದ ನಂತರದಲ್ಲಿ ಅದನ್ನ ಸಂಬಂಧಪಟ್ಟಂತ ಎಲ್ಲ ಲಾಯರ್ಗಳಿಗೆ ಕೊಡುವಂತ ಪ್ರಕ್ರಿಯೆ ಆಗುತ್ತೆ. ತನಿಖಾಧಿಕಾರಿಗಳು ಕೂಡ ಒಂದು ಸೆಟ್ ಅನ್ನ ಇಟ್ಕೊಳ್ತಾರೆ. SPPಗೆ ಒಂದು ಸೆಟ್ ಅನ್ನ ಕೊಡ್ತಾರೆ. ಅದರ ಜೊತೆಗೆ ಕೋರ್ಟ್ಗೆ ಮತ್ತೊಂದು ಸೆಟ್ ಅನ್ನ ಪ್ರೊಡ್ಯೂಸ್ ಮಾಡೋರಿದ್ದಾರೆ. ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಪಾತ್ರಧಾರಿಯೇ ದರ್ಶನ್. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರ್ಕೊಂಬನ್ನಿ ಅಂತ ಹೇಳಿದ್ದು ಇದು ಕೆಲ ಅಕ್ಯೂಸ್ಡ್ಗಳ ಸ್ಟೇಟ್ಮೆಂಟ್ ಇದರಲ್ಲಿ ಉಲ್ಲೇಖ ಆಗಿದೆ. ಚಿತ್ರದುರ್ಗದಿಂದ ಕರೆಸ್ಕೊಂಡಿದ್ದು, ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದು, ರೇಣುಕಾಸ್ವಾಮಿ ಅವರ ಶವವನ್ನ ಸಾಗಿಸೋದಕ್ಕೆ ಸೂಚನೆ ಕೊಟ್ಟಿರೋದು, ಹಣ ಕೊಟ್ಟು ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಕೊಲೆ ಸಂಚು, ಕಿಡ್ನಾಪು, ಸಾಕ್ಷ್ಯ ನಾಶ ಇದೆಲ್ಲದರಲ್ಲೂ ಕೂಡ ದರ್ಶನ್ ಅವರ ಪಾತ್ರ ಇದೆ ಅನ್ನುವಂಥದ್ದನ್ನ ಆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದೆರಡಲ್ಲ, ಕೊಲೆ ಸಂಚು, ಕಿಡ್ನಾಪ್, ಸಾಕ್ಷ್ಯ ನಾಶ ಇದೆಲ್ಲದರಲ್ಲೂ ಕೂಡ ಪ್ರಮುಖ ಪಾತ್ರ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A1 ಆಗಿದ್ದಾರೆ. ಚಿತ್ರದುರ್ಗದಿಂದ ಹೀಗೆ ದರ್ಶನ್ ಈ ಪ್ರಕರಣದಲ್ಲಿ A1 ಆರೋಪಿ ಆಗಿರ್ತಾರೆ. ಯಾವ ಕಾರಣಕ್ಕಾಗಿ ಅಂತ ಅಂದ್ರೆ, ಒಂದು ಕಿಡ್ನಾಪ್ ಮಾಡೋಕೆ ಹೇಳಿದ್ದು ಕೂಡ ದರ್ಶನ್, ಎರಡನೇದಾಗಿ ಇಂಥ ಶೆಡ್ನಲ್ಲಿ ಕೂರಿಸಿ ನಾನು ಬರ್ತೀನಿ ಅಂತ ಹೇಳಿದ್ದು, ಆ ಸ್ಥಳಕ್ಕೆಲ್ಲ ಕಳಿಸಿದ್ದು ದರ್ಶನ್, ಮೂರನೇದಾಗಿ ಹೊಡೆದಂತಹ ಸಂದರ್ಭದಲ್ಲಿ ದರ್ಶನ್ ಕೂಡ ಇದ್ರು, ಉಳಿದಂಥವರಿಗೆ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ, ತಾವು ಕೂಡ ಮಾರಣಾಂತಿಕವಾಗಿ ಹೊಡೆದಿದ್ದಾರೆ. ಇಲ್ಲಿ ಸಂಚು, ಆತನನ್ನು ಕರ್ಕೊಂಬಂದು ಹೊಡೆದಿದ್ದು ಇದೆಲ್ಲ ಒಂದಾದ್ರೆ, ಪ್ರಕರಣ ಮುಚ್ಚಾಕುವಂತ ನಿಟ್ಟಿನಲ್ಲಿ ಸಾಕ್ಷ್ಯ ನಾಶ ಮಾಡುವಂತ ನಿಟ್ಟಿನ ಪ್ರಮುಖ ಆರೋಪಿ ಕೂಡ ದರ್ಶನ್. ಹಾಗೆ ಈ ಫೇಕ್ ಆರೋಪಿಗಳನ್ನ ಸೃಷ್ಟಿ ಮಾಡಿ ಅಥವಾ ಕೊಲೆ ಮಾಡ್ತೀವಿ ಅನ್ನುವಂಥ, ನಾವು ಮಾಡಿದ್ದು ಕೊಲೆ ಅಂತೇಳಿ ಸರೆಂಡರ್ ಮಾಡುವಂಥ ನಿಟ್ಟಿನಲ್ಲಿ ಕೆಲ ಮಂದಿಯನ್ನು ತಯಾರು ಮಾಡಿದ್ದು, ಅವ್ರಿಗೆ ಹಣ ಕೊಟ್ಟಿದ್ದು ಇದೆಲ್ಲವೂ ಕೂಡ ದರ್ಶನ್. ಈ ಕಾರಣಕ್ಕಾಗಿ A2 ಇರುವಂಥ ದರ್ಶನ್ A1 ಆಗಿರುವಂಥ ಚಾನ್ಸಸ್ ತೀರಾ ಹೆಚ್ಚಿದೆ. ಅದನ್ನು ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ.